ಎಲ್ಲಾದ್ರೂ ಹೋಗ್ತೀನಿ. ನಿನಗೆ ಯಾಕೆ? ಬಾಯಿ ಮುಚ್ಕೊಂಡು ಕಾರ್ ಹತ್ತು ಅಂದೆ. ಮ್ಯಾಮ್, ನಾನೆಲ್ಲೋ ನೀವು ನಿಮ್ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿರ್ತೀರಾ ಅಂತ ಅನ್ಕೊಂಡೆ. ಆದ್ರೆ ನೀವೊಳ್ಳೆ ಒಂಟಿ ಪಿಚಾಚಿ ತರ, ಐ ಮೀನ್ ಒಬ್ರೇ ಪಾರಿವಾಳ ತರ ಹಾರ್ಕೊಂಡ್ ಬಂದಿದ್ದೀರಲ್ಲ, ಯಾಕೆ ಸರ್ ಬರಲ್ಲ ಅಂದ್ರ? ಇತ್ತೀಚಿಗೆ ನಿನ್ ನಾಲ್ಗೆ ಯಾಕೋ ಬಾರಿ ಕಂಟ್ರೋಲ್ ತಪ್ತಿದೆ. ಒಂದ್ಸಲ ಫ್ರೀಯಾಗಿ ಸಿಗು, ಕತ್ರಿ ಹಾಕ್ತೀನಿ. ಆಮೇಲೆ ಒಂದ್ ಶಬ್ದ ಆ ಕಡೆ ಈ ಕಡೆ ಮಾತಾಡೋದಕ್ಕೂ ಯೋಚನೆ ಮಾಡ್ಬೇಕು. ಸಾರಿ ಮ್ಯಾಮ್, ಅದು ಬೈ ಮಿಸ್ ಆಗಿ. ಭೂಪತಿ ಸರ್ ಬರಲ್ವಾ ಅಂತ ಕೇಳ್ದೆ ಅಷ್ಟೇ. ನಾನ್ ಕರ್ದಿಲ್ಲ. ಕರಿಬೇಕಲ್ವಾ ಮ್ಯಾಮ್? ನೀವಿಬ್ರು ಕೈ ಕೈ ಹಿಡ್ಕೊಂಡು ರೊಮ್ಯಾಂಟಿಕ್ ಆಗಿ ಅದು ಇದು ಪರ್ಚೇಸ್ ಮಾಡ್ತಾ ಮಾಲಲ್ಲಿ ಸುತ್ತಾಡ್ತಿದ್ರೆ ಎಷ್ಟ್ ಚಂದ ಅಲ್ವಾ ನೋಡಕ್ಕೆ? ಪಾಪ ಬಿಡಿ, ನಿಮ್ಗ ಭಾಗ್ಯನೇ ಇಲ್ಲ. ಭೂಪತಿ ಸರ್ ನಿಮ್ ಕೈಗೆ ಸಿಗಲ್ಲ. ಹಾಗೆ ನೋಡಿದ್ರೆ ನಕ್ಷತ್ರಗೆ ಲಕ್ಕಿ ಅನ್ಸುತ್ತೆ. ಭೂಪತಿ ಸರ್ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆಕ್ಚುಲಿ ನಕ್ಷತ್ರ ಇನ್ನೊಂದ್ಸಲ ಅವಳ ಹೆಸರು ಎತ್ತಿದ್ರೆ ಥ್ಯಾಂಕ್ ಗಾಡ್ ಇವಾಗಾದ್ರೂ ನೆನ್ಪಾದ್ನಲ್ಲ ಇವನ್ಗೆ. ಹಾಯ್, ಹೇಳಿ ಭೂಪತಿ. ಶ್ವೇತಾ, ಎಲ್ಲಿದ್ದೀರಾ ಶ್ವೇತಾ? ನಾನು ಹೊರಗಡೆ ಬಂದಿದ್ದೆ. ನೀವು? ಶ್ವೇತಾ, ನಾನು ನಕ್ಷತ್ರನ ಹುಡುಕ್ತಾ ಇದೀನಿ ಶ್ವೇತಾ. ಯಾರನ್ನ ಕೇಳಿದ್ರು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲಿ ಹೋಗಿದ್ದಾಳೋ, ಏನ್ ಮಾಡ್ತೀಯಳೋ? ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ನನಗಂತೂ ತುಂಬಾನೇ ಭಯ ಆಗ್ತಿದೆ ಶ್ವೇತಾ. ನಿಮ್ಗೇನಾದ್ರೂ ಅಂಕಲ್ ಆಂಟಿ ಫೋನ್ ಮಾಡಿ ಮನೆಗೆ ಬಂದಿಯಾಳೆ ಅಂತ ಹೇಳಿದ್ರಾ? ಅಥವಾ ಫೋನ್ ಮಾಡಿಲ್ಲ ಅಂದ್ರೆ ಒಂದ್ಸತಿ ಫೋನ್ ಮಾಡಿ ಕೇಳಕ್ಕಾಗತ್ತಾ ಪ್ಲೀಸ್? ಮೊದ್ಲೇ ಹತ್ಕೊಂಡು ಉರಿತಿದ್ಲು ಈ ಭೂಪತಿ. ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೆಟ್ರೋಲು, ತುಪ್ಪ, ಸೀಮೆ ಎಣ್ಣೆ, ಅಡ್ಗೆ ಎಣ್ಣೆ ಎಲ್ಲಾನು ಸುರಿತಿದ್ದಾನೆ. ನೋಡಕ್ ಮಜಾ ಇದೆ. ನೀವು ಅವಳ ಬಗ್ಗೆ ಇಷ್ಟೊಂದು ಕೇರ್ ಅಂಡ್ ಕನ್ಸರ್ನ್ ತೋರಿಸ್ತಿದ್ರೆ ನನಗೇನ್ ಹೇಳ್ಬೇಕು ಗೊತ್ತಾಗ್ತಾನೆ ಇಲ್ಲ ಭೂಪತಿ. ಯು ಆರ್ ಸಿಂಪ್ಲಿ ಗ್ರೇಟ್. ನಾಳೆ ನಮ್ ಎಂಗೇಜ್ಮೆಂಟ್ ಇದ್ರು ನೀವು ಅವಳನ್ನ ಹುಡುಕ್ತಿದಿರಲ್ಲ, ಯು ಆರ್ ರಿಯಲಿ ರಿಯಲಿ ಗ್ರೇಟ್. ನಿಮ್ಮಂತ ಹುಡುಗ ಎಲ್ರಿಗೂ ಸಿಗಲ್ಲ ಭೂಪತಿ. ಐ ಆಮ್ ರಿಯಲಿ ಲಕ್ಕಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಶ್ವೇತಾ. ನೀವಿಷ್ಟಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ, ಥ್ಯಾಂಕ್ಸ್ ಅ ಲಾಟ್. ನಿಮ್ಗೇನಾದ್ರೂ ವಿಷಯ ಗೊತ್ತಾದ್ರೆ ನನ್ಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಪ್ಲೀಸ್, ಮರಿಬೇಡಿ. ಅಲ್ಲ ಮ್ಯಾಮ್, ನಾನ್ ಜಸ್ಟ್ ಅವಳ ಹೆಸರು ಹೇಳಿದ್ಕೆ ನೀವ್ ಈ ರೇಂಜಿಗೆ ಹುರ್ಕೊಂತಿದ್ದೀರಾ? ಅವಳದೇ ಜಪ ಮಾಡ್ತಾ ಬೀದಿ ಬೀದಿ ಸುತ್ತಾಡ್ತಿದ್ದಾರೆ. ಅಲ್ಲ ಮ್ಯಾಮ್, ಮದ್ವೆ ಆದ್ಮೇಲೂ ಇದೇ ರಿಪೀಟ್ ಆದ್ರೆ ನಿಮ್ ಕತೆ ಏನ್ ಮ್ಯಾಮ್? ಮದ್ವೆ ಆದ್ಮೇಲೆ ಅದ್ರ ಕತೆನೇ ಬೇರೆ. ಅವಳ ಹೆಸರು ಎತ್ತಬಾರ್ದು, ಹಾಗೆ ಮಾಡ್ತೀನಿ. ಹಲೋ ಶ್ವೇತಾ, ನಕ್ಷತ್ರ ಸಿಕ್ಕದ್ಲಂತ? ಅಲ್ಲ ಭೂಪತಿ, ಬರೀ ನಕ್ಷತ್ರನ ಬಗ್ಗೆ ಮಾತಾಡೋದಕ್ಕೆ ಮಾತ್ರ ನಾನು ಹುಡ್ಗಂಗ್ ಕಾಲ್ ಮಾಡ್ಬೇಕಾ? ನಮ್ಮಿಬ್ರು ಮಧ್ಯ ಬೇರೆ ಮಾತೇ ಇಲ್ವಾ? ಐ ಆಮ್ ಸಾರಿ ಶ್ವೇತಾ, ಹೇಳಿ. ನನ್ಗೆ ನಿಮ್ ಸಾರಿ ಬೇಡ. ಮತ್ತೆ ಇನ್ನೇನು?
ನನ್ನ ಟೈಮ್ ಒಂದು ಅರ್ಧ ಗಂಟೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಾ? ಐ ರಿಯಲಿ ಮಿಸ್ ಯು. ಶ್ವೇತಾ, ನಾನು ಹೊರಗಡೆ ಇದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್ ಭೂಪತಿ. ನೀವು ಫ್ರೆಂಡ್ಶಿಪ್ಗೋಸ್ಕರ ಅಷ್ಟೆಲ್ಲ ಮಾಡೋರು ನಮ್ಮ ರಿಲೇಶನ್ಶಿಪ್ಗೆ ನ್ಯಾಯ ಕೊಡ್ತಿದ್ದೀರಾ? ನಾಳೆ ನಮ್ಮ ಎಂಗೇಜ್ಮೆಂಟ್. ನಾನು ಹುಡುಗಿ ಜೊತೆ ಹೊರಗಡೆ ಹೋಗಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಶಾಪಿಂಗ್ ಹೋಗಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ವಾ? ಸಾರಿ ಶ್ವೇತಾ, ಅದು ನಾನು ನೋಡಿ, ನಾನು ಮತ್ತೆ ನಿಮ್ಮನ್ನ ಕೇಳ್ತಿದ್ದೀನಿ. ನಿಮಗೆ ನಾನು ಇಷ್ಟ ಅಲ್ಲ ಅಂದರೆ ಡೈರೆಕ್ಟಾಗಿ ಹೇಳ್ಬಿಡಿ. ಆದರೆ ಪ್ಲೀಸ್ ಈ ಥರ ಅವಾಯ್ಡ್ ಮಾಡಬೇಡಿ. ಇಟ್ ಹರ್ಟ್ಸ್. ಶ್ವೇತಾ, ನಿಮಗ್ ಪದೇ ಪದೇ ಯಾಕೆ ಈಗ ಅನ್ನಿಸ್ತಿದೆ? ಐ ರಿಯಲಿ ಲೈಕ್ ಯು. ನಾನು ಅವಾಯ್ಡ್ ಮಾಡ್ತಿಲ್ಲ, ಬಟ್ ಆದ್ರೆ ಮತ್ತೆ ಆದ್ರೆ ಗೀದ್ರೆ ಅಂತ ಶುರು ಮಾಡ್ತಿದ್ದೀರಾ. ನನ್ಗದೆಲ್ಲ ಗೊತ್ತಿಲ್ಲ ಭೂಪತಿ. ನೀವು ನನ್ನ ಜೊತೆ ಶಾಪಿಂಗ್ ಬರ್ತಿದ್ದೀರಾ ಅಷ್ಟೇ. 1/2 an hour ಸಾಕು. ಅದಾದ್ಮೇಲೆ ನೀವು ಎಲ್ ಬೇಕಾದ್ರೂ ಹೋಗಿ, ನಾನು ನಿಮ್ಮನ್ನ ಕೇಳಲ್ಲ. ಪ್ಲೀಸ್ ಪ್ಲೀಸ್ ಭೂಪತಿ. ಸರಿ ಆಯ್ತು, ಬರ್ತೀನಿ. ವಾವ್, ರಿಯಲಿ? ಸರಿ, ಲೊಕೇಶನ್ ಕಳಿಸಿ 15 minutes ಅಲ್ಲಿ ಅಲ್ಲಿರ್ತೀನಿ. ಹಾ, ಕಳಿಸ್ತೀನಿ. ಬೇಗ ಬನ್ನಿ. ಐ ಬಿ ವೇಟಿಂಗ್ ಫಾರ್ ಯು. ಮ್ಯಾಮ್, ಇದು ನೋಡಿ, ಚೆನ್ನಾಗಿದೆ. ಚೆನ್ನಾಗಿ. ಮ್ಯಾಮ್, ಸರ್ ಬಂದ್ರು. ಕರ್ಕೊಂಡ್ ಬರ್ಲಾ? ಹಾಯ್ ಭೂಪತಿ. ಏನಾದ್ರೂ ತಗೊಂಡ್ರಾ? ನೀವು ಬರ್ದೆ ಹೇಗೆ ಸೆಲೆಕ್ಟ್ ಮಾಡ್ಲಿ? ನೀವು ಬಂದ್ಮೇಲೆ ಸೆಲೆಕ್ಟ್ ಮಾಡಿದ್ರೆ ಆಯ್ತು ಅಂತ ಸುಮ್ಮನೆ ಕುತ್ಕೊಳ್ಳಿ. ಭೂಪತಿ, ಚೆನ್ನಾಗಿದೆ ಅಲ್ಲ? ಭೂಪತಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಇದು ಚೆನ್ನಾಗಿದ್ಯಾ ಇಲ್ವಾ ಅಥವಾ ಬೇರೆ ನೋಡ್ಲಾ ಅಂತ ಕೇಳ್ದೆ. ನಾಳೆ ಮಾಡ್ತೀನಿ ಭೂಪತಿ. ಬಾಯ್. ಹಲೋ. ಕಮಾನ್ ಭೂಪತಿ, ದಿಸ್ ಇಸ್ ನಾಟ್ ಫೇರ್. ನೀವು ಈ ತರ ಮಾಡಿದ್ರೆ ನನಗೆ ಬೇಜಾರಾಗುತ್ತೆ. ನಿಮಗೆ ಮನ್ಸಿಲ್ಲ ಅಂದ್ರೆ ದಯವಿಟ್ಟು ಹೊರಡಿ. ಶ್ವೇತಾ, ನನ್ಗಿದೆಲ್ಲ ಗೊತ್ತಾಗಲ್ಲ. ಇದು ಚೆನ್ನಾಗಿದೆ, ಇದೇ ತಗೊಳ್ಳಿ. ಓಕೆ, ಲೀವ್ ಇಟ್. ನಿಮ್ಗೆ ಏನಾದ್ರೂ ತಗೊಳ್ಳೋಣ, ಅವಾಗ ಕನ್ಫ್ಯೂಷನ್ ಇರಲ್ಲ. ಬನ್ನಿ ಬನ್ನಿ. ಅಲ್ಲ, ನನ್ಗೆ ನಡಿ. ಶ್ವೇತಾ, ನನ್ಗೇನು ಬೇಡ, ನೀವ್ ತಗೊಳ್ಳಿ. ಕುತ್ಕೊಳ್ಳಿ. ಬ್ರೇಸ್ಲೆಟ್ ತೋರಿಸಿ.
ಓಕೆನಾ? ಹಾ ನಿಜ ಚೆನ್ನಾಗಿದೆಯಾ? ಇದು ಹಾ ಚೆನ್ನಾಗಿದೆ ಚೆನ್ನಾಗಿದೆ. ಯಾಕೆ ಶ್ವೇತಾ? ನನಗೋಸ್ಕರ ನೀವಿಲ್ಲಿ ಒದ್ದಾಡ್ಕೊಂಡಿರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ನಿಮ್ಗೇನು ಕೆಲಸ ಇದೆಯೋ ಹೋಗಿ ಮಾಡ್ಕೊಂಡು ಬನ್ನಿ, ನಾನು ನಿಮ್ಮನ್ನು ತಡೆಯಲ್ಲ. ಪ್ಲೀಸ್. ಸಾರಿ ಶ್ವೇತಾ, ನಾನು ನಿಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ. ನಕ್ಷತ್ರ ಸಿಗದೆ ಅವಳು ಎಲ್ಲಿದ್ದಾಳೋ ಏನ್ ಮಾಡ್ತೀಯಾಳೋ ತೊಂದರೆಯಲ್ಲಿದ್ದಾಳೋ, ಅವಳು ನಮ್ ಕೈಗೆ ಸಿಗದೆ ನನ್ನ ತಲೆನೇ ಓಡ್ತಿಲ್ಲ. ನನ್ಗೆ ಯಾವ್ದ್ರ ಕಡೆನೂ ಗಮನನೇ ಕೊಡಕ್ಕಾಗ್ತಿಲ್ಲ ಶ್ವೇತಾ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ, ಆದ್ರೆ ನನ್ನ ಬೆಸ್ಟ್ ಫ್ರೆಂಡೇ ಕಾಣಿಸ್ತಿಲ್ಲ. ಅವಳಿಲ್ದೆ ಇದು ಯಾವುದನ್ನು ಎಂಜಾಯ್ ಮಾಡೋ ಮನಸ್ಸೇ ಇಲ್ಲ ನನಗೆ. ಹಾಗಾದ್ರೆ ನಾಳೆ ನಮ್ಮ ಎಂಗೇಜ್ಮೆಂಟ್ ಕತೆ ಏನು? ಅಲ್ಲೂ ಹೀಗೆ ಇರ್ತೀರಾ? ಶ್ವೇತಾ, ಇದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದ್ರೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು ಹೇಳಿ?